ಸಮರ್ಪಣಾ ಪದ್ಧತಿಯ 2ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 102ನೆಯ ಶ್ಲೋಕದಲ್ಲಿ, ಪ್ರಸ್ಥಾನ ಮಾಡೋದಕ್ಕೆ ಪಾದುಕೆ ಹೇಗೆ ಮುಖ್ಯವಾದ ವಸ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಜ್ಯಂ ವಿಹಾಯ ರಘುವಂಶ ಮಹೀಪತೀನಾಂ ಪೌರಾಂಶ್ಚ ಪಾದರಸಿಕಾನ್ ಪೃಥ್ವೀಂ ಚ ರಕ್ತಾಂ ತ್ವಾಮೇವ ಹಂತ ಚರಣಾವನಿ ಸಂಪ್ರಯಾಸ್ಯನ್ ಆಲಂಬತ ಪ್ರಥಮುತ್ತರ ಕೋಸಲೇಂದ್ರಃ. ಚರಣಾವನಿ ಪಾದವನ್ನ ಕಾಪಾಡುವ ಪಾದುಕೆಯೇ, ಉತ್ತರ ಕೋಸಲೇಂದ್ರಃ ಉತ್ತರ ಕೋಸಲ ದೇಶಕ್ಕೆ ರಾಜನಾಗಿರುವ ಶ್ರೀರಾಮನು, ರಘುವಂಶ ಮಹೀಪತೀನಾಂ ರಘುವಂಶದ ರಾಜರುಗಳ, ರಾಜ್ಯಂ ಪಟ್ಟವನ್ನ, ಪಾದರಸಿಕಾನ್ ಪಾದಗಳಲ್ಲಿ ಆಸೆಯುಳ್ಳವರಾದ, ಪೌರಾನ್ ಪಟ್ಟಣದ ಪ್ರಜೆಗಳನ್ನ, ರಕ್ತಾಂ ಆಸೆಯುಳ್ಳ, ಪೃಥ್ವೀಂಚ ಪೃಥ್ವಿಯನ್ನು ಭೂಮಿಯನ್ನು, ವಿಹಾಯ ಬಿಟ್ಟು, ಸಂಪ್ರಯಾಸ್ಯನ್ ಕಾಡಿಗೆ ಹೋಗುವವನಾಗಿ, ಪ್ರಥಮಂ ಮೊದಲಿಗೆ ನಿನ್ನನ್ನು, ಆಲಂಬತ ಧರಿಸಿಕೊಂಡನು. ಪ್ರಸ್ಥಾನ ಮಾಡೋದಕ್ಕೆ ಮುಖ್ಯವಾದ ವಸ್ತುವನ್ನ ಆಯ್ದುಕೊಳ್ತಾರೆ ಅನ್ನೋದನ್ನ ನೋಡಿದ್ದೀವಿ. ಈಗ ಪಾದುಕೆ ಅಷ್ಟು ಮುಖ್ಯವೇ ಎಂಬುದಕ್ಕೆ ದೇಶಿಕರು ಉತ್ತರ ಕೊಡ್ತಾ ಇದ್ದಾರೆ. ಅಯೋಧ್ಯ ಸಿಂಹಾಸನ, ರಾಜ ಪದವಿ ಶ್ರೀರಾಮನಿಗೆ ವಂಶಪಾರಂಪರಿಕವಾಗಿ ಬಂದದ್ದು. ತಂದೆಯ ಮಾತನ್ನ ನಡೆಸೋದಕ್ಕೆ ಆ ಪದವಿಯನ್ನ ತ್ಯಜಿಸಿಬಿಟ್ಟ ಶ್ರೀರಾಮ. ಅಯೋಧ್ಯ ಪುರವಾಸಿಗಳು ಶ್ರೀರಾಮನನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಂತಹ ಆಸೆಯುಳ್ಳ ಜನರನ್ನ ಶ್ರೀರಾಮ ಬಿಟ್ಬಿಟ್ಟ. ಅಯೋಧ್ಯೆಯ ಭೂಮಿಯನ್ನು ಬಿಟ್ಬಿಟ್ಟ. ಆದರೆ ಕಾಡಿಗೆ ಹೊರಟಾಗ ಪಾದುಕೆಯನ್ನ ಬಿಡದೆ ಧರಿಸ್ಕೊಂಡು ಹೊರಟ. ಶ್ರೀರಾಮ ಬಿಡದೆ ಧರಿಸಿಕೊಂಡಿದ್ದರಿಂದ ಪಾದುಕೆ ಶ್ರೇಷ್ಠವಾದ ವಸ್ತು ಅಂತ ಆಯಿತು. ಹಾಗಾಗಿ ಪಾದುಕೆಯನ್ನ ಪ್ರಸ್ಥಾನ ಮಾಡ್ದ ಅಂತಾರೆ ದೇಶಿಕರು. ಈ ಶ್ಲೋಕದ ಅಂತರಾರ್ಥ ಏನಪ್ಪಾ ಅಂದ್ರೆ, ಭಗವಂತನು ಪರಮಪದದಲ್ಲಿ ನಿತ್ಯವಾಗಿ ಇರ್ತಾನೆ. ಅವನಿಗೆ ಪ್ರಕೃತಿ ಮಂಡಲದಲ್ಲಿ ಕರ್ಮಬದ್ಧರಾದ ಜೀವರುಗಳ ಬಗ್ಗೆ ಹೆಚ್ಚಿನ ಆತಂಕ ಉಂಟು. ಅದಕ್ಕಾಗಿ ಪರಮಪದದಲ್ಲಿರುವ ನಿತ್ಯ ಸೂರಿಗಳನ್ನೂ ಬಿಟ್ಟು ಪ್ರಕೃತಿ ಮಂಡಲಕ್ಕೆ ಬರುವಾಗ ಆಚಾರ್ಯರುಗಳನ್ನ ಮಾತ್ರ ಬಿಡದೆ ಜೊತೆಲೆ ಕರ್ಕೊಂಡು ಬರ್ತಾನಂತೆ. ಅಂದ್ರೆ ಭಗವಂತ ಯಾರನ್ನ ಯಾವುದನ್ನ ಬೇಕಾದರೂ ಬಿಡ್ತಾನೆ, ತನ್ನ ಭಕ್ತರನ್ನ ಬಿಡೋದಿಲ್ಲ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.